ನಮಸ್ಕಾರ ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು ಒಂದು ಕುತೂಹಲಕಾರಿ ಮತ್ತು ಸ್ವಲ್ಪ ವಿವಾದಾತ್ಮಕ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಮಧ್ಯವಯಸ್ಕ ಮಹಿಳೆಯರು ಯುವಕರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಈ ಮಾತು ನೀವು ಕೇಳಿದ್ದೀರಾ? ಇದು ನಿಜವೇ? ಕೇವಲ ಒಂದು ಮಿತ್ ಅಷ್ಟೇನಾ? ಇದಕ್ಕೆ ಕಾರಣಗಳೇನು? ಬನ್ನಿ ಇವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇದು ನಿಜವೇ ಅಥವಾ ತಪ್ಪು ಕಲ್ಪನೆಯೇ? ಮೊದಲು ಈ ವಿಷಯದ ಬಗ್ಗೆ ಒಂದು ಮುಖ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಮಧ್ಯವಯಸ್ಕ ಮಹಿಳೆಯರು ಯುವಕರನ್ನೇ ಇಷ್ಟಪಡುತ್ತಾರೆ ಅನ್ನುವುದು ಸರಿಯಲ್ಲ. ಪ್ರತಿಯೊಬ್ಬರ ಮನಸ್ಸು, ಅನುಭವ ಹಾಗೂ ಜೀವನ ಪರಿಸ್ಥಿತಿ ವಿಭಿನ್ನವಾಗಿರುತ್ತದೆ. ಆದರೆ ಕೆಲ ಸಂದರ್ಭಗಳಲ್ಲಿ ಈ ರೀತಿಯ ಆಕರ್ಷಣೆ ಕಾಣಬಹುದು. ಆದರೆ ಅದರ ಹಿಂದೆ ಕೆಲವು ಕಾರಣಗಳಿವೆ. ಮಧ್ಯವಯಸ್ಕ ಮಹಿಳೆಯರು ತಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವ ಪಡೆದಿರುತ್ತಾರೆ. ಅವರಿಗೆ ತಮ್ಮದೇ ಆದ ಆತ್ಮವಿಶ್ವಾಸ ಮತ್ತು ಸ್ವಾತಂತ್ರ್ಯ ಇರುತ್ತದೆ. ಯುವಕರು ಸಾಮಾನ್ಯವಾಗಿ ಉತ್ಸಾಹಭರಿತರಾಗಿರುತ್ತಾರೆ, ಹೊಸದನ್ನು ಪ್ರಯತ್ನಿಸಲು ಸಿದ್ಧರಾಗಿರುತ್ತಾರೆ. ಈ ಗುಣಗಳು ಕೆಲ ಮಹಿಳೆಯರಿಗೆ ಆಕರ್ಷಕವಾಗಬಹುದು. ಕೆಲವೊಮ್ಮೆ ಮಧ್ಯವಯಸ್ಕ ಮಹಿಳೆಯರು ತಮ್ಮ ಜೀವನದಲ್ಲಿ ಭಾವನಾತ್ಮಕ ಖಾಲಿತನವನ್ನು ಅನುಭವಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಯುವಕರ ಉತ್ಸಾಹ ಮತ್ತು ಗಮನ ಅವರಿಗೆ ಒಳ್ಳೆಯ ಅನುಭವ ನೀಡಬಹುದು. ಇದು ಕೇವಲ ಪ್ರೇಮವಲ್ಲ, ಕೆಲವೊಮ್ಮೆ ಇದು ಸ್ನೇಹ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಗೌರವದ ಮೇಲೆ ಆಧಾರಿತವಾಗಿರುತ್ತದೆ. ಒಂದೇ ರೀತಿಯ ಜೀವನದಿಂದ ಬೇಸರವಾದಾಗ ಕೆಲವರು ಹೊಸ ಅನುಭವಗಳನ್ನು ಹುಡುಕುತ್ತಾರೆ. ಯುವಕರ ಜೊತೆಗಿನ ಸಂಪರ್ಕವು ಹೊಸತನ, ಎನರ್ಜಿ ಮತ್ತು ಉಲ್ಲಾಸವನ್ನು ನೀಡಬಹುದು. ಇದು ಜೀವನದಲ್ಲಿ ಮತ್ತೆ ಹೊಸ ಚೈತನ್ಯವನ್ನ ತರಬಹುದು. ಇಂದಿನ ಸಮಾಜದಲ್ಲಿ ಸಂಬಂಧಗಳ ಬಗ್ಗೆ ಇರುವ ದೃಷ್ಟಿಕೋನ ಬದಲಾಗಿದೆ. ಹಳೆಯ ಕಾಲದಲ್ಲಿ ಇದ್ದ ನಿಯಮಗಳು ಈಗ ಅಷ್ಟು ಕಟ್ಟುನಿಟ್ಟಾಗಿಲ್ಲ. ಜನರು ತಮ್ಮ ಸಂತೋಷಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಅದರ ಪರಿಣಾಮವಾಗಿ ವಯಸ್ಸಿನ ವ್ಯತ್ಯಾಸ ಇರುವ ಸಂಬಂಧಗಳು ಕೂಡ ಹೆಚ್ಚಾಗುತ್ತಿವೆ. ಈ ವಿಷಯದ ನಿಜವಾದ ಸತ್ಯ ಏನೆಂದರೆ, ಆಕರ್ಷಣೆ ವಯಸ್ಸಿನ ಮೇಲೆ ಮಾತ್ರ ಅವಲಂಬಿತವಾಗಿರುವುದಿಲ್ಲ. ಮನಸ್ಸು, ವ್ಯಕ್ತಿತ್ವ, ಗೌರವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಇವೆಲ್ಲವೂ ಮುಖ್ಯ. ಯಾರು ಯಾರನ್ನ ಇಷ್ಟಪಡುತ್ತಾರೆ ಅನ್ನುವುದು ಅವರ ವೈಯಕ್ತಿಕ ಆಯ್ಕೆ. ಹೀಗಾಗಿ ಗೆಳೆಯರೇ, ಮಧ್ಯವಯಸ್ಕ ಮಹಿಳೆಯರು ಯುವಕರನ್ನೇ ಇಷ್ಟಪಡುತ್ತಾರೆ ಅನ್ನುವುದು ಒಂದು ಸಾಮಾನ್ಯೀಕರಣ ಮಾತ್ರ. ನಿಜವಾದ ಸಂಬಂಧಗಳು ಯಾವಾಗಲೂ ಗೌರವ, ನಂಬಿಕೆ ಮತ್ತು ಪ್ರೀತಿಯ ಮೇಲೆ ನಿಂತಿರುತ್ತವೆ, ವಯಸ್ಸಿನ ಮೇಲೆ ಅಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.